ಚುನಾವಣೆ ಇದೆ. ಚುನಾವಣೆಗೆ ಮತ್ತೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಹಿಂದೆ ಕೂಡ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ. ನಾನು ಕೆಲಸ ಮಾಡೋನು, ಕೂಲಿ ಕೇಳ್ತಾ ಇದ್ದೀನಿ, ಕೂಲಿ ಕೊಡಿ ಅಂತ ಬಂದಿದ್ದೀನಿ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ. ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಇದು ಅವರ ಇಲಾಖೆನಲ್ಲೇ ಬರ್ತದೆ. ನೀವು ಹೆಚ್ಚಿನ ಮತವನ್ನು ನನಗೆ ಆಶೀರ್ವಾದ ಮಾಡಿದ್ರೆ ನಾನು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಹೊಲ ಇಲ್ಲುತ್ಬಿಟ್ಟು ಬೇರೆ ಕಡೆ ಫಸಲು ಕೇಳೋಕ್ಕಾಗಲ್ಲ. ಮತದಾರರೇ ಪ್ರಭುಗಳು, ಪ್ರಜಾಪ್ರಭುತ್ವದ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಆ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿರ್ತಾರೆ ಅವರಿಗೆ ನೀವು ಸಹಕಾರವನ್ನು ಕೊಡಬೇಕಾಗ್ತದೆ. ದಯವಿಟ್ಟು ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಿಮಗೇನು ನೀರಿನ ಬವಣೆ ಮುಂದಕ್ಕೆ ಬೇರೆಯವ್ರಿಗೆ ಯಾರ್ಯಾರಿಗಿದೆ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ನನ್ನ ದೇವರು ಕೊಟ್ಟಿದ್ದಾನೆ. ನೀವು ಈಗ ಕೊಡಬೇಕು. ನನಗೆ ನೀವು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗ ಆಲ್ರೆಡಿ ಮಾತನಾಡಿದ್ದೀನಿ. ಯಾರಿಗೆ ನೀರು ಬೇಕೋ ಪಕ್ಕದ ಲೇಔಟವ್ರು ಅವ್ರಿಗೂ ಕೂಡ ಕೊಡಿಸ್ತೇನೆ. ಆದರೆ ಆಗಸ್ಟ್ 15ನೇ ತಾರೀಕು ಒಳಗಡೆ ನೀವು ಹಣ ಸ್ಟ್ಯಾಚ್ಯುಟರಿ ಪೇಮೆಂಟ್ಸ್ ಏನು ಕಟ್ಟಬೇಕಾಗುತ್ತೆ ಅದನ್ನು ಕಟ್ಟಿದ್ರೆ ಆಗಸ್ಟ್ 15ರಿಂದ ನನ್ನ ಕ್ಷೇತ್ರದಲ್ಲಿ ಪ್ರತಿ ದಿನ ನೀರು ಕೊಡಬೇಕು ಅನ್ನೋಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ನನಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲಗಳು ಆಗ್ತದೆ. ಕರ್ನಾಟಕಕ್ಕೆ ಆಗಿರೋ ಅನ್ಯಾಯದ ಬಗ್ಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ನಿನ್ನೆ ಮಾತಾಡಲಿಲ್ಲ. ನಾವು 3 ಲಕ್ಷ ಕೋಟಿ ಕರ್ನಾಟಕಕ್ಕೆ 10 ವರ್ಷದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಕೊಟ್ಟಿರೋ ದುಡ್ಡು ಎಷ್ಟು ಅಂತ ಹೇಳಲಿಲ್ಲ. ನಾವು ಕೊಟ್ಟಿರೋ ದುಡ್ಡು 24 ಲಕ್ಷ ಕೋಟಿ. 70% ಆಫ್ ದಿ ರೆವಿನ್ಯೂ ಗೋಸ್ ಫ್ರಮ್ ಬ್ಯಾಂಗ್ಳೂರ್. 4,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವ್ರ ಉದ್ದೇಶ ಏನು ಅಂತ ಅಂದರೆ ಬೆಂಗಳೂರು ಕೆಟ್ಟ ಹೆಸರು ಬಂತು ಅಂದರೆ ಲಾಭ ಯಾರಿಗೆ ಅಂದರೆ ಅದು ಗುಜರಾತ್ನ ಅಹಮದಾಬಾದನ್ನು ಅವರು ಫೈನಾನ್ಸ್ ಸಿಟಿ ಕೊಟ್ಟಿದ್ದಾರೆ, ಗಿಫ್ಟ್ ಸಿಟಿ ಕೊಟ್ಟಿದ್ದಾರೆ, ಬುಲೆಟ್ ಟ್ರೈನ್ ಕೊಟ್ಟಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ನ ಅವ್ರು ಕ್ರಿಯೇಟ್ ಮಾಡ್ಕೋತಾರೆ. ಯಾವ ದುಡ್ಡಿಂದ ಕ್ರಿಯೇಟ್ ಮಾಡ್ತಾರೆ? ಅಲ್ಲಿ ಟ್ಯಾಕ್ಸಿಂದ ಅಲ್ಲ, ಉತ್ತರ ಪ್ರದೇಶ್ ಟ್ಯಾಕ್ಸಿಂದ ಅಲ್ಲ, ನಮ್ಮ ಸೌತ್ ಇಂಡಿಯಾದ 7 ಸ್ಟೇಟು ಮತ್ತು ಮಹಾರಾಷ್ಟ್ರದ 1 ಸ್ಟೇಟು, 8 ಸ್ಟೇಟಿಂದ ಟೋಟಲ್ 70% ಟ್ಯಾಕ್ಸು 8 ಸ್ಟೇಟಿಂದನೇ ಬರೋದು. ಬೇರೆ ಇನ್ಯಾವ ಸ್ಟೇಟಿಂದನೂ ಬರೋದಿಲ್ಲ. ಈ 8 ರಾಜ್ಯಗಳಿಂದ ಬರುವಂಥ ತೆರಿಗೆ ಹಣ ಟ್ಯಾಕ್ಸ್ನ ನಾರ್ತ್ ಇಂಡಿಯಾ ಡೆವಲಪ್ಮೆಂಟ್ಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ನೀವು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳಿಗೆ ನಾಳೆ ದಿನ ಉದ್ಯೋಗ ಬೇಕು, ಎಂಪ್ಲಾಯ್ಮೆಂಟ್ ಬೇಕು ಅಂತ ಅಂದರೆ ಬೆಂಗಳೂರಲ್ಲಿ ಗೆಲ್ಲಿ ಸಿಗುತ್ತೆ ನಿಮಗೆ? ಬೆಂಗಳೂರಲ್ಲಿ ಸಿಗೋದಿಲ್ಲ. ನೀವು ಗುಜರಾತ್ಗೆ ಹೋಗಬೇಕು, ಅಹಮದಾಬಾದ್ಗೆ ಅಪ್ಲಿಕೇಶನ್ ಇಟ್ಕೊಂಡು ಹೋಗ್ಬೇಕು, ಇಲ್ಲ ಉತ್ತರ ಪ್ರದೇಶಕ್ಕೆ ಅಪ್ಲಿಕೇಶನ್ ಇಟ್ಕೊಂಡು ಹೋಗ್ಬೇಕು. ನೀವು ಬೆಂಗಳೂರು ಡೆವಲಪ್ ಆಗಲಿಲ್ಲ, ನಮ್ಗೆ ನೀರು ಇರಲಿಲ್ಲ, ನಮ್ಗೆ ರೋಡ್ ಇಲ್ಲ, ನಮ್ಗೆ ಟಾರ್ ಇಲ್ಲ, ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನಮ್ಮ ಟ್ರಾಫಿಕ್ ಜಾಮು ಆಯಿತು. BJP ಅವ್ರು 10 ವರ್ಷ ಆಯ್ತಪ್ಪ. ನೀವೆಲ್ಲ ಒಂದು ಮೀಟಿಂಗ್ ಮಾಡಿ ನಿಮ್ಮ ಅಸೋಸಿಯೇಷನ್ ಅವರು ಸಾಯಂಕಾಲ ಶ್ರೀಕಂಠ ಅವ್ರನ್ನ ಕುಂಡಿಸ್ಕೊಂಡು ಏನು ಪ್ರಾಜೆಕ್ಟನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಕ್ಲಿಯರ್ ಮಾಡಿಕೊಟ್ಟಿದೆ ಬೆಂಗಳೂರಿಗೆ. ಸಿಲಿಕಾನ್ ಸಿಟಿ ವ್ಯಾಲಿ ತಾನೆ, ವಿ ಆರ್ ದಿ 2nd ಲಾರ್ಜೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ದಿ ಕಂಟ್ರಿ ತಾನೆ ನಾವು, ನಮ್ಮ ಸ್ಟೇಟು. ಬೆಂಗಳೂರಿಗೆ 10 ವರ್ಷದಿಂದ ಎಕನಾಮಿಕಲ್ ಬೂಸ್ಟ್ ಆಗೋದಕ್ಕೆ, ಟ್ರಾಫಿಕ್ ಸಮಸ್ಯೆನ ಬಗೆಹರಿಸಲಿಕ್ಕೆ ಅಥವಾ ಬೇರೆ ಪ್ರಾಜೆಕ್ಟ್ಸು ಬೆಂಗಳೂರನ್ನು ಸೌತ್ ಇಂಡಿಯಾನು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಯಾವ ಪ್ರಾಜೆಕ್ಟನ್ನು, ಯಾವ ಇನ್ಸೆಂಟಿವ್ಸನ್ನು ಕೊಟ್ಟಿದ್ದಾರೆ ಹೇಳ್ರಿ. ಇರೋ ಸತ್ಯ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸುಳ್ಳು ಹೇಳಬೇಕು, ನಾಟಕ ಹಾಕಬೇಕು, ಒಳ್ಳೆ ಕೋಟ್ ಹಾಕೋಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಹಣೆ ತುಂಬ ಕುಂಕುಮ ಇಟ್ಕೊಂಡು ತಿಲ್ಕ ಇಟ್ಕೊಂಡು ಬೆಳಗ್ಗೆ ಎದ್ದು ದೇವಸ್ಥಾನ ಮುಂದೆ ನಿಂತ್ಕೋಬೇಕು. ನಾನು ಬೆಳಗ್ಗೆ ಎದ್ದು ಕೈ ಮುಗಿದೇ ಬರ್ತೀನಿ. ಸೊ ಹಂಗಾಗಿ ಯೋಚನೆ ಮಾಡಿ, ಒಂದು ಅವಕಾಶ ಇದೆ. ತಾವು ಹೆಚ್ಚಿನ ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ರೆ ನನಗೂ ನಿಮ್ಮ ಮೇಲೆ ಪ್ರೀತಿ ಗೌರವ ಹೆಚ್ಚುತ್ತದೆ. ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ. ನಾನು ಕೆಲಸ ಮಾಡ್ತೀನಾ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಇನ್ನೂ ಹೆಚ್ಚಿನ ರೀತಿನಲ್ಲಿ ಆಗಬೇಕಲ್ಲ, ನಿಮ್ಮ ಸೊಸೈಟಿ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕಲ್ಲ, ನಿಮ್ಮ ಲೇಔಟ್ ಸಮಸ್ಯೆಗಳೆಲ್ಲ ಬಗೆಹರಿಬೇಕು. ಸೊ ಹಾಗಾಗಿ ನೀವು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ. ನಮ್ಮ ಹುಡುಗರು ಕ್ರಿಕೆಟ್ ಗ್ರೌಂಡ್ ಕೇಳಿದ್ದಾರೆ, ಅವ್ರಿಗೂ ಒಂದು ಕಡೆ ಎಲ್ಲರ ಕ್ರಿಕೆಟ್ ಗ್ರೌಂಡ್ನ ನೀವು ಕೊಡಲಿಲ್ಲ ಅಂದರೂ ನಾನು ಕೊಡಿಸ್ತೀನಿ. ಒಳ್ಳೆಯದಾಗಲಿ.